ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ. ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಏನು ಮಾಡೋಕ್ಕೆ ಅಂದರೆ ಚಿತ್ರಾನ್ನ ಮಾಡೋಕ್ಕೆ. ಚಿತ್ರಾನ್ನ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡೋಣ ಅಂತ ಲೈಟ್ ಆನ್ ಮಾಡೋಣ ಮಾಡಿದೆ. ಓಕೆ, ಈಗ ಟೆಸ್ಟಿಂಗ್ 1 2 3. ಓಕೆ, ಇನ್ನೊಂಚೂರು ಕಾಯಿಲಿ ಎಣ್ಣೆ, ಆಮೇಲೆ ಹಾಕೋಣ. ಓಕೆನಾ? ಕಾಯ್ತಾ ಇದೆಯಾ? ಇವತ್ತು ನಮ್ಮ ಮನೇಲಿ ಚಿತ್ರಾನ್ನ, ನಿಮ್ಮ ಮನೇಲಿ ಏನು ಟಿಫನು ಈಗ ನೋಡಿ. ಓಕೆನಾ? ಹಾಕಾಯ್ತಾ? ಇಲ್ಲೇ ನಾನು ಕಡಲೆ ಬೀಜ ಹಾಕ್ತೀನಿ ಫಸ್ಟು. ಈಗ ಸ್ಲಿಮ್ ಇಟ್ಕೊಳ್ತೀನಿ ಚೂರು ಸ್ಟವ್ನ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಅಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನನಗೆ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಿರಬೇಕು. ಹಂಗಂತ ಸೀಸಿರೋದಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಫ್ರೈ ಆಗಿರಬೇಕು. ಹಂಗಿದ್ರೆ ಮಾತ್ರ ತುಂಬ ಇಷ್ಟ. ನನ್ನ ಫೇವ್ರೆಟ್ ಚಿತ್ರಾನ್ನ. ನನಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಕಡಲೆಕಾಯಿ ಬೀಜ ಜಾಸ್ತಿ ಇರಬೇಕು ಅಂತ ಇಷ್ಟಪಡ್ತೀನಿ. ಆದರೆ ಈಗ ಕಡಲೆಕಾಯಿ ಬೀಜ ಜಾಸ್ತಿ ತಿಂದರೆ ಪಿತ್ತ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ತಿನ್ನಲ್ಲ. ಈಗ ಕಡಲೆಬೇಡ ಸರಿ ಆಯಿತು, ಮುಗೀತು. 20 ನಿಮಿಷ ತಾನೆ. ಹೋಗಿ ಸ್ನಾನ ಮಾಡಬೇಕು ಫಸ್ಟು. ಈ ಸ್ನಾನದಿಂದ ಬರೋಷ್ಟು ಚಿತ್ರಾನ್ನ ರೆಡಿ. ನೋಡಿ, ಈ ರೀತಿ ಫ್ರೈ ಮಾಡ್ತೀನಿ. ಓಕೆನಾ? ಈಗ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಕೊತೀನಿ. ನಾನು ಈರುಳ್ಳಿ ಹಾಕೊಳ್ಳಲ್ಲ, ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊತೀನಿ. ಮೆಣಸಿನ್ಕಾಯಿ ಹಾಕೊಳ್ಳೋ ಉದ್ದೇಶ ಏನು ಅಂದರೆ ಚೆನ್ನಾಗಿ ಖಾರ ಬಿಡಲಿ ಅನ್ನೋ ಕಾರಣಕ್ಕೋಸ್ಕರ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ನೋಡಿ, ಹಸಿಮೆಣ್ಸಿನ್ಕಾಯಿ ಹಿಂಗೆ ಬೇಯುತ್ತಲ್ವ, ನೋಡಿ ಹಿಂಗೆ ಬೇಯುತ್ತಲ್ವ, ಆವಾಗ ಚೆನ್ನಾಗಿ ಖಾರ ಹಿಡಿದಿರುತ್ತೆ. ಎಲ್ಲ ಸ್ಲಿಮ್ಮಲ್ಲೇ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಇದೂ ಅಷ್ಟೇ. ನೋಡಿ ಸ್ಮೆಲ್ ಹೆಂಗೆ ಬರ್ತಾಯಿದೆ ಗೊತ್ತಾ? ಹಸಿಮೆಣ್ಸಿನ್ಕಾಯಿ ಸ್ಮೆಲ್ಲು. ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಂಗಾಗಿದೆ, ಹಿಂಗಾಗಬೇಕು. ಹಂಗಾದರೆ ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಓಕೆ, ಈಗ ಈರುಳ್ಳಿ ಹಾಕ್ಕೊತೀವಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊತೀವಿ. ಈಗ ಸಾಲ್ಟ್ ಹಾಕ್ಕೊತೀವಿ. 2 ಸ್ಪೂನ್ ಬೇಕು. ಈಗ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊತೀವಿ. ಉಪ್ಪಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಂಗೆ ಆಗುತ್ತೆ. ಎಲ್ಲದಕ್ಕೂ ಉಪ್ಪು ಇಡಬೇಕು. ಅದಕ್ಕೆ ಯಾರೂ ಕಲಿದಿರೋ ವಿದ್ಯೆಯನ್ನು ಹೇಳ್ಕೊಡ್ತಾ ಇಲ್ಲ, ಆದರೆ ನಾನು ಈ ರೀತಿ ಮಾಡೋದು. ಏಕೆಂದರೆ ಈ ರೀತಿ ಮಾಡೋದು ಅಂದರೆ ನನಗೆ ಇಷ್ಟ. ಕೆಲವರು ಮನೇಲಿ ತಿಂದಿದ್ದೀನಲ್ಲ, ಕಡಲೆಕಾಯಿ ಬೀಜ ಬೆಂದಿರಲ್ಲ, ಹಸಿಮೆಣ್ಸಿನ್ಕಾಯಿ ಬೆಂದಿರಲ್ಲ, ಹಂಗೆಲ್ಲ ಇರುತ್ತೆ. ಏಕೆಂದರೆ ಅವರು ಈರುಳ್ಳಿ ಹಾಕಿದ್ಮೇಲೆ ಹಾಕ್ತಾರೇನೋ ಏನೋ, ಒಟ್ಟಿನಲ್ಲಿ ಆಲ್ಮೋಸ್ಟ್ ಹಾಕ್ಬೋದೇನೋ, ಯಾರು ಗೊತ್ತು. ಒಟ್ಟಿನಲ್ಲಿ ನಾನು ತಿಂದಿರೋ ಲೆಕ್ಕಾಚಾರದಲ್ಲಿ ಹಸಿಮೆಣ್ಸಿನ್ಕಾಯಿ ಆಗೋಕ್ಕಿರುತ್ತೆ. ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ ಬೆಂದಾಯ್ತಲ್ವಾ. ಈಗ ನೋಡಿ ಈರುಳ್ಳಿ ಎಲ್ಲ ಬೆಂದಿದೆ.
ಇನ್ನೊಂಚೂರು ಬೇಕಾದ್ರೆ ಬೇಯಲಿ. ಓಕೆ, ಬೆಂದಿದೆ. ಈಗ ನಾನು ನೋಡಿ ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ಅರಿಶಿನ ಹಾಕೋದು. ನಾನು ಅರಿಶಿನ ಹಾಕ್ಬಿಟ್ಟು ಉರಿಯಲ್ಲ ನಾನು, ಸಾಕು. ಓಕೆ, ಆಮೇಲೆ ನಿಂಬೆಹಣ್ಣು ಹಾಕ್ಕೊಳ್ತಾರಲ್ವಾ, ನಾನು ನಿಂಬೆಹಣ್ಣು ಹಾಕ್ಕೊಳ್ಳಲ್ಲ. ನಿಂಬೆಹಣ್ಣು ಹಾಕಿದ್ರೆ ನನಗಿಷ್ಟ ಆಗಲ್ಲ. ನಿಂಬೆಹಣ್ಣು ಹಾಕ್ಕೊಳ್ತಾರಲ್ವಾ, ನಿಮ್ಮ ಫೋನ್ ಬಂತು, ಕಟ್ ಮಾಡಿದೆ. ಈಗ ಆಮೇಲೆ ನಿಧಾನಕ್ಕೆ ಮಾತಾಡೋಣ ಅನ್ನೋ ಸಲುವಾಗಿ ನನಗೆ ನಿಂಬೆಹಣ್ಣು ಹಾಕ್ಕೊತಾರಲ್ಲ, ನಿಂಬೆಹಣ್ಣು ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕ್ಕೊಳ್ಳಲ್ಲ. ಇದಕ್ಕೆ ಕ್ಯಾಪ್ಸಿಕಮ್ಮು ಹಾಕ್ತಾರೆ, ಚೆನ್ನಾಗಿರುತ್ತೆ. ನಾನು ಹಾಕಿದ್ದೀನಿ ಒಂದ್ಸಲಿ. ಮತ್ತು ಕಾಯಿ ತುರಿ ಹಾಕ್ತಾರೆ, ಚೆನ್ನಾಗಿರುತ್ತೆ. ನಾನು ಹಾಕಿದ್ದೀನಿ ಒಂದ್ಸಲಿ, ತಿಂದಿದ್ದೀನಿ. ಆದರೆ ಕಾಯಿ ತುರಿ ಜಾಸ್ತಿ ಉಪಯೋಗಿಸ್ಬಾರ್ದು, ಕಾಯಿನ ಜಾಸ್ತಿ ಬಳಸಲ್ಲ ನಾನು ಹೇಳಿದ್ನಲ್ಲ, ಮಟನು ಚಿಕನು ಅಷ್ಟಕ್ಕೆ ಮಾತ್ರ ಬಳಸ್ತೀನಿ, ಎಲ್ಲದಕ್ಕೂ ಬಳಸೋಕ್ಕೆ ಹೋಗಲ್ಲ. ನೋಡಿ ಲಾಸ್ಟಲ್ಲಿ ಈಗ ಆಫ್ ಆಗಿದೆಯಲ್ಲ, ಲಾಸ್ಟಲ್ಲಿ ಈ ಕೆಲಸ ಎಲ್ಲ ಮಾಡ್ಕೊತೀನಿ ನಾನು. ಆಯಿತು, ಚಿತ್ರಾನ್ನ ರೆಡಿ. ಹೋಗ ಸ್ನಾನ ಮಾಡಿದ್ಯಾ ನೀನು? ಇಲ್ಲಲ್ಲ, ಇನ್ನೂ ಹೋಗೇ ಇಲ್ಲಲ್ಲ. ನನ್ನ ಚಿತ್ರಾನ್ನ ರೆಡಿ ಆಯಿತು. ಚಿತ್ರಾನ್ನ ಗೊಜ್ಜು ಇದು ಅನ್ನ ಕಲ್ಸ್ಕೊಂಡು ತಿಂದರೆ ಕಳೆಕಾಯಿ ಬೀಜ ಎಲ್ಲ ಕ್ರಿಸ್ಪಿಯಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅವಾಗ. ನೋಡಿ ಆಯಿತು, ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಥ್ಯಾಂಕ್ ಯು.